ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮ್ಮನ ನದಾಫ್ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತಿನ ಲಾಗನ್ನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಸಂಜೆ ಟೈಮ್ ರೀ, ಸೂರ್ಯ ಮುಳುಗೋದು ಆಲ್ರೆಡಿ ಮುಳುಗೈತೆ ರೀ ಸೂರ್ಯ. ಅಲ್ಲಿ ನೋಡ್ರಿ ಮಾಡಿ ಹೆಂಗೆ ಕಾಣತ್ತೈತೆ ಅಂತ ಹೇಳಿದ್ರೆ ಎಷ್ಟು ಮಸ್ತ್ ಕಾಣತ್ತೈತೆ ನೋಡ್ರಿ ವ್ಯೂ ಅಂತ್ರ. ಅಲ್ಲೇ ಆರೆಂಜ್ ತಳಗ ಮೇಲೆ ನೀಲಿ ರೀ, ಎಷ್ಟು ಚಂದ ಕಾಣತ್ತೈತೆ ನೋಡ್ರಿ. ಆಮೇಲೆ ಇಲ್ಲಂತೂ ಇನ್ನೂ ಪಟ್ಟು ಸುಗ್ಗಿ ಹೋಗಿಲ್ರಿ ಇನ್ನು. ಆಮೇಲೆ ಇಲ್ಲಿ ನೋಡ್ರಿ ಚಂದಪ್ಪ ಎಷ್ಟು ತಳ್ಳಗೈತೆ ನೋಡ್ರಿ. ಹುಣಿವಿತ್ತು ಅಂತ ಹೇಳಿದ್ರೆ ಅಷ್ಟು ದೊಡ್ಡದು ಇರ್ತೈತೆ ರೀ ಚಂದಪ್ಪ. ಈಗ ನೋಡ್ರಿ ಒಂದೇ ಇಳಿಯೋಷ್ಟು ಐತೆ ನೋಡ್ರಿ. ನಮ್ಮ ಸಾನಿಯನ್ ವಾಚ್ ನೋಡ್ರಿ ಇಲ್ಲಿ ಅಜ್ಮೀರ್ ಒಳಗೆ ಎಷ್ಟು ಇಷ್ಟಪಟ್ಟು ತೊಗೊಂಡಿದ್ಲ ರೀ ಇದನ್ನು ವಾಚ್. ಇದು ನೋಡ್ರಿ ಗ್ಲಾಸ್ ಹೆಂಗೆ ಆಗ್ಬಿಟ್ಟತೆ. ಏನು ಅಲ್ಲೇ ಬರೋವಾಗ ಬ್ಯಾಗ್ ಒಳಗೆ ಸಾಮಾನು ಮಧ್ಯೆ ಸಿಕ್ಕ ಈ ಥರ ಹಿಂಗೆ ಹೊಡೆದತ್ತು ಏನು ಇಲ್ಲಿ ಬಂದು ನೋಡ್ಕೊಂಡೊಳಗೆ ಗೊತ್ತಿಲ್ಲ ರೀ ಇದನ್ನು. ಒಟ್ಟು ನನಗೆ ಹೇಳಿಲ್ರಿ ಇದು ಹೊಡೆದೈತೆ ನೋಡು ಅಂತಂದು ಹೇಳಿ ತೆಗೆದಿಟ್ಟಾಳೆ. ಈಗ ಸಿಕ್ಕತ್ರಿ ಅದು. ಎಷ್ಟು ಚಂದ ಇತ್ತು ರೀ ಇದು. ನಸ್ರನ ಏನು ಮತ್ತೊಬ್ಬಕ್ಕೆ ಟೈಲರ್ ರೆಡಿ ಮಾಡ್ಸಾಕತ್ತೀರ? ಹೆಂಗೆ ರೆಡಿ ಆಗೋದ್ರಾಗ ಅದಾಳನ ಅಕ್ಕಳ ಹಚ್ಚೋದಿಲ್ಲ ಏನ ಸ್ಕೂಲ್ ಇಲ್ದಾಗ ಸಂಡೇ ದಿನ ಆಕಿನ ಟ್ರೈನಿಂಗ್ ಕೊಡಾಕತ್ತಾಳ ನಮ್ಮ ನಸ್ರಿನ. ಹುಕ್ಕು ಪಕ್ಕ ಹಚ್ರ ಅಂತೇಳಿ ಸುಮ್ ಕೂತ್ಕೊಂಡು ದಾರ ಪೋಣಿಸೋದು ಸೂಜಿ ಮಾರಿ ಒಳಗನ ತೋರಿಸ್ಬೇಕು. सुन क्या कर रही मैं? पोच रही क्या? पोच पोच में अच्छा पोच है, पाक सर का पोच है. तू भी पोच रही है? पोचो. ये ले. अच्छी है. कली कली. ये अंदर का पोचा मैं, बाहर का बस है. फिर अंदर का पूरा पोचा सब भी क्लीन कर, झाड़ू मार कर. हैं भी क्या करते? ಸುಮ್ಮನೆ ಚುಡ್ಡ ಬಂದೈತೆ ಒಳಗೆ. ಚುಡ್ಡ ಮಾತಂತೇಳಿ ಎಲ್ಲ ಕೂಡ ಆ ಕಡೆ ಮೂಲೆ ಸೇರಿರಲ್ಲ, ಅದನ್ನ ಹೊರಗೆ ಹಾಕದ್ಬಿಟ್ಟೆ. ನಾ ಹೆದರ್ತೀನಿ, ತಮ್ಮನ್ನ ಹೆದರ್ತಾಳೆ, ಸಾನೆ ಹೆದರ್ತಾಳೆ. ನಾ ಹೆದರೋದಿಲ್ಲ, ಆದ್ರೆ ನನಗೆ ಇಂಟ್ರೆಸ್ಟ್ ಇಲ್ಲ ಅದನ್ನ ಹೊರಗೆ. ತಗ ಹಾಕಂದ್ರೆ ಹಾಕ್ಬಾ. ಆಡ್ತಾರಲ್ಲ ಆಡ್ತಾಳೆ ಅಲ್ಲೋಡಲ್ಲಿ ಎಲ್ಲೈತ್ರಿ ನೋಡಿ ಸಾನೆ ಸಾನೆ ನೋಡಲ್ಲಿ. ಅಲ್ಲೇ ಸರಿ ಅದ್ ಮರಿ ಹಾಕಾಕೈತಿ. ಏ ಹುಷಾರ್ ನೋಡು, ಮತ್ತೆ ನಾಮಕರಣ ಮಾಡ್ಬಿಡು ಇಲ್ಲಿ. ಕರೆಂಟ್ ಇದನ್ನ ತೊಗೊಂಬರ್ತೀನಿ ಕಸ್ಮರ್ಗಿ. ಪಾಪ ತಡಿ ತಡಿ ಸಾನಿಯಾ. ಮರಿ ಹಾಕಾತಿದ್ದ ಮರೆ ಹಾಕ್ತ ನೀನು. ಹುಷಾರ್ ನೋಡ. ಏನಿದೆ ಇವತ್ತು ಲಂಗದವನಿ ಹಾಕೊಂಬಿಟ್ಟಿಯಲ್ಲ? ನಮ್ಮ ಸ್ಕೂಲೊಳಗೆ ಇವತ್ತು ಫಂಕ್ಷನ್ ಐತಿ. ಹೌದನ? ಅಡಿಗೆ ಸಾಮಾನು ತಗೊಂಡು ಹೋಗ್ಬೇಕು ನಾವಲ್ಲಿ ಸ್ಕೂಲಿಗೆ. ಹೌದಾ? ಅಡ್ಗೆ ಸಾಮಾನು ತೊಗೊಂಡು ಈ ಥರ ಡ್ರೆಸ್ ಹಾಕ್ಕೊಂಡು ಹೋಗ್ಬೇಕನ ಇವತ್ತು? ಬ್ಯಾಗ್ ಬ್ಯಾಗ್ ಐತಿ ಮಮ್ಮಿ, ನಾವು ಒಳ್ಳೆ ಬಿಡಿ ಇವತ್ತು ಫಂಕ್ಷನ್ ಐತಿ. ತೊಗೊಂಡು ಹೋಗ. ಅವ್ರು ಬ್ಯಾಡ ಅಂತ ಹೇಳಿದ್ರೆ ಮತ್ತೆ ವಾಪಸ್ ತೊಗೊಂಬರಕ್ಕೆ ಬರ್ತದೆ. ಮತ್ತೆ ಐತಿ ಬ್ಯಾಗ್ ಅಂದ್ರೆ ಮತ್ತೆ ಹಗ್ಲಲ್ಲ ಎಲ್ಲಿ ಹೋಗೋದು ಬರೋದು ಮಾಡ್ತಿ. ತೊಗೊಂಡು ಹೋಗ. ಅದ್ರೊಳಗೆ ಅಡ್ಗೆ ಸಾಮಾನು ಇಟ್ಕೊಂಡು ಹಿಂದೆ. ಹೌದಾ? ಹಾಂ ಮಾಡ್ರಿ. ನಮ್ಮ ಮುನ್ಕಲ್ನಾಗ ಹೆಂಗ್ರಿಪ್ಪ ಅಂತ ಹೇಳಿದ್ರೆ ನಳ ಯಾವಾಗ ಬಿಡ್ತಾರೋ ಏನು ಒಟ್ಟಾಗ ಗೊತ್ತಾಗಂಗಿಲ್ಲ. ಈಗಂತೂ ನಳ ಬಂದೈತಿ. ಈಗ ಬೆಳಗ್ಲಿಂದ ಬರೀ ಕೆಲಸ ಆಗತ್ತವ ಸಂಬಂಧನು. ಬೆಳಗ್ಗೆ ನಾಷ್ಟ ಆತೀಗ. ಇವತ್ತು ತಮ್ಮಂದೇನಾರ ಸಾಲ್ಯಾಗ ಫಂಕ್ಷನ್ ಐತನ? ಫಂಕ್ಷನ್ ಐತಂತ್ರಿ ಇವತ್ತೇನ? ಏನಂತೆ? ಏನೋ ಐತಿ, ಕಲರ್ ಡ್ರೆಸ್ ಹಾಕೊಂಡು ಬರ್ರಿ ಅಂತಂದು ಹೇಳ್ಯಾರಂತ. ಕಲರ್ ಡ್ರೆಸ್ ಹಾಕೊಂಡು ಹೋಗ. ಏನೈತೆ ಗೊತ್ತಿಲ್ಲ. ಸಾನೆ ಅಂದೆ? ಸಾನೆ ಸ್ಕೂಲ್ ಡ್ರೆಸ್ ಹಾಕೊಂಡೀಗ. ಅಲ್ಲ ಸಾಲ್ಯಾಗ ಏನಿಲ್ಲ. ಇಲ್ಲ ಅವ್ರೇನು ಇಡೋದನ್ನೂ ಇಲ್ಲ ಈಗ ಅವ್ರಿಗೆ, ಯಾಕಂದ್ರೆ ಎಕ್ಸಾಮ್ಸ್ಗೆ ಮಟ 10th ಅಲ್ಲಿಗ ಅವ್ರು. ಆಮ್ಯಾಗ 10ನೇ ಎಕ್ಸಾಮ್ ಹೆಂಗ್ರಿಪ್ಪ ಅಂತ ಹೇಳಿದ್ರೆ ಪಾಪ ಸಾನಿಯಾ ಡೈಲಿ ಬೆಳಿಗ್ಗೆ ಐತಲ್ರಿ 5 ಗಂಟೆಗೆ ಅಂದ್ರೆ ಹೇಳ್ತಾಳೆ, ಎದ್ದು ಅಭ್ಯಾಸ ಮಾಡ್ತಾಳೆ.
ಮತ್ತು ಅವಳು ಮಕ್ಕಳಂಗೆಲ್ಲ ಏನಿಲ್ಲ, ಸೀದಾ ಫ್ರೆಶ್ ಅಪ್ ಆಕಾಳ. ಆಗೈತಲ್ರಿ ಬ್ಯಾಗ್ ತೊಗೊಂಡು ಸೀದಾ ಶಾಲೆ ಹೋಗ್ಕಾಳ. ಈಗ ಯಾವಾಗಿನ ಮಟ್ಟ ಹಿಂಗಾರಿಪ್ಪ ಅಂತ ಹೇಳಿದ್ರೆ ಆಕಿದ ಎಕ್ಸಾಮ್ ಮುಗಿಯೋ ಮಟ್ಟ ಹಿಂಗೆ ನೋಡ್ರಿ, ರಿಸಲ್ಟ್ ಬರೋ ಮಟ್ಟನೂ ಒಟ್ಟು ಹಿಂಗೆ. ಮನೆ ಅಂದ ಮ್ಯಾಗ ಚಂದ ಇರ್ಬೇಕು, ಮನೆ ಚಂದ ಕಾಣ್ಬೇಕಂತ ಹೇಳಿದ್ರೆ ಶೋ ಐಟಮ್ ಬೇಕು. ಸೊ ಈಗ ನಾ ಏನು ಹೇಳಕತ್ತೀನಿ ರೀಪ್ಪ ಅಂತ ಹೇಳಿದ್ರಿ, ಇಲ್ಲಿ ಇದು ನೋಡ್ರಿ ಶೋ ಐಟಮ್ ರೀ. ಇದೊಂದು ಇದು ಬಾಟ್ಲಿ ರೀ. ಇಲ್ಲಿ ಬಾಟ್ಲಿ ಬಾಯ್ ಐತಿ, ಬಾಟ್ಲಿ ಒಳಗೆ ಹಡಗ ಐತಿ, ನೋಡ್ಬೋದು ನೀವು ಇಲ್ಲಿ. ಈ ಹಡಗ ಹಾಕಿದ್ದೆ ನಾನೇ ರೀ. ಸೊ ಇಂಥ ಹಡಗ ಬಾಟ್ಲಿ ಒಳಗೆ ಹಾಕೋದು ಯಾರ್ಯಾರೇ ಕಲೆ ಇಂಟ್ರೆಸ್ಟ್ ಐತಿ ಕಮೆಂಟ್ ಮಾಡಿರಿ. ಒಂದು 10-20 ಕಮೆಂಟ್ ಮಾಡಿದ್ರಿಪ್ಪ ಅಂತ ಹೇಳಿದ್ರೆ ಇದನ್ನು ಹೆಂಗೆ ಹಾಕೋದು, ಇದನ್ನು ಹೊರಗ್ಲಿಂತ್ರ ಹೆಂಗೆ ರೆಡಿ ಮಾಡ್ಕೋಬೇಕು, ಬಾಟ್ಲಿ ಒಳಗೆ ಹೆಂಗೆ ಹಾಕಬೇಕು, ಇದನ್ನು ಹೆಂಗೆಲ್ಲ ಅಂಟಿಸ್ಬೇಕಂತೇಳಿ ನಾನು ಟೋಟಲ್ ಪ್ರಾಪರಾಗಿ ನಿಮಗೆ ತೋರಿಸ್ಕೊಡ್ತೀನಿ, ಹೇಳ್ತೇನಂತೆ. ಫಟ್ ಅಂತೇಳಿ ಕಮೆಂಟ್ ಮಾಡಿರಿ. ಒಂದು 20-30 ಕಮೆಂಟ್ ಬಂದುರಿಪ್ಪ ಅಂತ ಹೇಳಿದ್ರೆ ಇದ್ರ ಬಗ್ಗೆ ನಾನು ನಿಮಗೆ ವಿವರಣೆ ಕೊಡ್ತೇನೆ ನೋಡಿರಿ. ಬರ್ತಾ ಕಾಲಾಟ ಚೇಂಜ್ ಆಗತ್ತಿಲ್ಲ, ಟೋಟಲ್ ಎಲ್ಲ ಚೇಂಜ್ ಆಗ್ತೈತಿ, ಟೈಮಿಂಗ್ ಗಿಮಿಂಗ್ ಎಲ್ಲ. ಯಾಕ್ರಿ? ಫಸ್ಟ್ ಆಯ್ತಲ್ಲ ಬೆಳಗ್ಗೆ 8 ಗಂಟೆಗೆ ಅಂತ ಹೇಳಿದ್ರೆ ಊಟ ಮಾಡ್ತಿದ್ರೆ, ಈಗ ಹಂಗಲ್ಲ. ಈಗ ನಾಷ್ಟ ರೆಡಿ ಮಾಡ್ಬೇಕಂತ ಹೇಳಿದ್ರೆ 9 ಗಂಟೆ ಆಕೈತಿ. ನಾಷ್ಟ ಅದನ್ನು ಊಟ ಮಾಡ್ಬೇಕಂತ ಹೇಳಿದ್ರೆ ಅಂದರೆ ತಿನ್ಬೇಕಂತ ಹೇಳಿದ್ರೆ 11 ಗಂಟೆ ಆಕೈತಿ. ಈಗ ಐತ್ರಿ ಆ ಪದ್ಧತಿ. ಅವ್ರು ಯಾರ ಮನೆಗೆ ಐತೆ ಗೊತ್ತನ್ರಿ? ರೈತರ ಮನ್ಯಾಗ ಐತ್ರಿ. ಈಗ ಅವ್ರು ಹೊಲಕ್ಕೆ ಹೋಗ್ಬೇಕಂತ ಹೇಳಿದ್ರೆ ಬೆಳಿಗ್ಗೆ ಜಲ್ದಿನ ರೊಟ್ಟಿ ಮಾಡಿ, ಅವ್ರು ನಾಷ್ಟ ಇಷ್ಟ ಏನು ಮಾಡೋದಿಲ್ಲ, ಅವ್ರು ರೊಟ್ಟಿ ಹೊಡೆದು ಕಲಿಬೇಕಂತ ಹೇಳಿದ್ರೆ ಇಲ್ಲಿ ನಾವು ನಮಗೆ ರೈತರಿಗೆ ಹೊಂದ್ಸಿಂದ ಹಿಡ್ಕೊಂಡಿನ ಅಜಗಜಾಂತರ ಭಾಳ ಫರಕ್ ಐತಿ. ಇಷ್ಟಲ್ಲ, ಭಾಳ ಫರಕ್ ಐತಿ. ಯಾಕಂತ ಹೇಳಿದ್ರೆ ಅವರು ಪಡುವಷ್ಟು ಕಷ್ಟ ಯಾರು ಪಡೋಕೆ ಸಾಧ್ಯ ಇಲ್ಲ. ಅಷ್ಟು ಕಷ್ಟಪಡ್ತಾರೆ ಅವರಿಗೆ ನಮಗಿಲ್ಲಿ ಕಂಪೇರ್ ಮಾಡಂಗನೇ ಇಲ್ಲ. ಯಾಕಂದ್ರೆ ಅವ್ರು ಥಂಡಿ ಅನ್ನಂಗಿಲ್ಲ, ಮಳೆ ಅನ್ನಂಗಿಲ್ಲ, ಚಳಿ ಅನ್ನಂಗಿಲ್ಲ. ಅದಕ್ಕೆ ಅವ್ರಿಗೆ ಏನಂತಾರೆ ಗೊತ್ತೇನ್ರಿ? ನಮ್ಮ ದೇಶದ ಬೆನ್ನೆಲುಬು ಅಂತಾರೆ ಅವ್ರು ರೈತರಿಗೆ. ಮಳೆ ಬಿಸಿಲಿನ ಹೊಡೆದಕ್ಕೈತಲ್ರಿ, ಏನು ತಡೆಯಂಗಿಲ್ಲ, ಯಾವುದು ತಡೆಯಂಗಿಲ್ಲ. ಅದಕ್ಕೆ ನೋಡ್ರಿ ಪ್ರೂಫ್ ಇಲ್ಲ ಐತಿ. ತಂದಾಗಿದೆ ಭಾರಿ ಮಸ್ತ್ ಐತ್ರಿ ಚಪ್ಪಲಿ ಸ್ಟ್ಯಾಂಡೆ. ನೋಡ್ರಿ ಬಿಸಿಲು ಮಳೆ ಹೊಡೆತಕ್ಕಿದೆ. ಯಾವ ಪರಿ ಆಗೈತ್ರಿಪ್ಪ ಅಂತ ಹೇಳಿದ್ರೆ ಅರ್ಬಿ ಮಾತ್ರದ ವಾಟರ್ ಪ್ರೂಫ್ ಐತ್ರಿ, ನೀರಿನ ಹನಿಗೆ ನೀವು ಒಟ್ಟಾಡಿಂಗಿಲ್ಲ. ಆದರೆ ಬಿಸಿಲಿಗೆ ಹೆಂಗೆ ಆಗತ್ತೆ ಹೇಳ್ರಿ, ಅದು ಪೂರ ಇದಾಗ್ಬಿಡ್ತದೆ ಲಡ್. ಎಷ್ಟು ಮಟ್ಟ ಸಾಕು ನೋಡ್ರಿ, ಅದ್ರಿ ಕೈಯಾಗ್ಬಿಡ್ತದೆ. ಇದು ನೋಡ್ರಿ ಪವರ್ ಬಿಸಿಲಿಗೆ ಮಳಿಗಿರುವಂಥದ್ದು. ನಾವಿರುವಂಥ ಬಿಲ್ಡಿಂಗ್ ಒಳಗೆ ಎಷ್ಟು ಮನೆ ಅದಾವೆ? 7 ಮನೆ ಅದಾವ್ರಿ. 7 ಮನೆ? ಹಾಂ. ಹೆಂಗೆ 7 ಮನೆ? ಒಂದು ಬಾಬಾರ್ದು, ಅದ್ರ ಮೇಲೆ ಜೇರಾರ್ದು, ಅದ್ರ ಮೇಲೆ ನಜ್ಮಾರ್ದೊಂದು ಮತ್ತು ಬಾಡಿಗೆ ಕೊಟ್ಟದೊಂದು ರೂಮ್, 4 ಆದವು. ಇವು ನಮಗೆ 3, ನಮ್ದೊಂದು, ನಡಕ್ಕೊಂದು, ಚಾಚಾರ್ದೊಂದು. 7 ಮನೆ? ಹಾಂ. ನೋಡ್ರಿ ಟೋಟಲ್ ನಾವಿರುವಂಥ ಬಿಲ್ಡಿಂಗ್ ಒಳಗೆ 7 ಮನೆ ಅದಾವು. 7 ಕುಟುಂಬ ಇಲ್ಲಿ ವಾಸ ಮಾಡ್ತಾವ ಅಂತ ಹೇಳಿದ್ರೆ 7 ಸಿಂಟ್ಯಾಕ್ಸ್ನೂ ಇರ್ಬೇಕು. ಬಟ್ ಇಲ್ಲಿ 7 ಸಿಂಟ್ಯಾಕ್ಸ್ ಅದಾವನ? 6 ಅದಾವ ಇಲ್ಲಿ. 6 ಅದಾವನ? ಅಡಿ ಅನ್ಸೂನ ಅಲ್ಲೊಂದು ಸಿಂಟ್ಯಾಕ್ಸ್ ಐತ್ರಿ, ಅಲ್ಲೊಂದು, ಇದು 2, 3, 4 ಅದು 4, 5, 6 ಸಿಂಟ್ಯಾಕ್ಸ್ ಅದಾವೆ. ಹೌದಾ? 7 ಮನೆ 6 ಸಿಂಟ್ಯಾಕ್ಸ್ ಹಂಗೆ ಅಂದ್ರೆ ಈಗ ನಜ್ಮಾನು ಮತ್ತು ಅದು ಒಂದು ರೂಮ್ ಒಳಗೆ ಅದರಲ್ಲಿ ಬಾಡಿಗೆ, ಅಂದ್ರೆ ಬಾಡಿಗೆ ಅದರ ಅಂದ್ರೆ ಒಂದ ಹುಡುಗಿ ಐತಲ್ಲಿ, ಕಾಲೇಜಿನ ಹುಡುಗಿ. ನಜ್ಮಾನ ಆ ಹುಡುಗಿನ ಒಂದ ಸಿಂಟ್ಯಾಕ್ಸ್ ಯೂಸ್ ಮಾಡ್ತಾರ. ಅಂದ್ರೆ ನಜ್ಮಾಗ ರೂಮ್ ಒಳಗೆ ಇರೋರಿಗೆ ಒಂದ ಸಿಂಟ್ಯಾಕ್ಸ್. ಬಾಕಿದವ್ರಿಗೆಲ್ಲ ಅವ್ರವ್ರ ಮನೆಗೆ ಒಂದೊಂದು ಸಿಂಟ್ಯಾಕ್ಸ್ ಅದಾವ. ಹಿಂಗೈತನ? ನೋಡ್ರಿ ನಾವು ಇರುವಂಥದ್ದು 7 ಕುಟುಂಬ ಇಲ್ಲಿ, ಬಟ್ ಸಿಂಟ್ಯಾಕ್ಸ್ ಇರೋದು 6. ಈ ಸಿಂಟ್ಯಾಕ್ಸ್ನಾಗ ನೀರೇನಾರ ಖಾಲಿ ಆದ್ರಿಪ್ಪ ಅಂತಿದ್ರೆ ತಳಗೊಂದು ಟಾಕಿ ಐತ್ರಿ. ಅಂದ್ರೆ ನಳ ಏನಾರ ಹೋದು ಅಂತ ಹೇಳಿದ್ರೆ ನೀರೇನಾರ ನಮಗೆ ಬೇಕಂತ ಹೇಳಿದ್ರೆ ಸ್ಟಾಕ್ ಮಾಡೋಕೆ ಒಂದು ಟಾಕಿ ಐತಿ. ಇಲ್ಲಿ ಏನಾರ ಖಾಲಿ ಆತ್ರಿಪ್ಪ ಅಂತ ಹೇಳಿದ್ರೆ ತಳಗಿನ ಟಾಕಿಲಿಂತ ನಾವು ಇಲ್ಲಿ ಮ್ಯಾಗ್ ತೊಗೊತೀವಿ ರೀ. ಆಮ್ಯಾಗ ನಮಗೆ ಬಳಸೋಕೆ ನೀವು ಯೂಸ್ ಮಾಡ್ಕೊತೀವಿ. ಗುಲಾಬಿ ಹೂವಿನ ಗಿಡ ಮಾತ್ರ ಮಸ್ತ್ ಐತ್ರಿಪ್ಪ. ಬರೀ ಒಂದೇ ಒಂದು ಹೂ ಬಿಡುತ್ತೆ, ಮತ್ತು ಹೊಳ್ಳಿದ್ರಾಗ ಏನು ಹೂನಾಗತ್ತಿಲ್ಲ, ಏನೋ ಆಗತ್ತಿಲ್ಲ. ಗಿಡ ಮಾತ್ರ ಚಲೋ ಐತ್ರಿ, ಬೆಳಾಕತ್ತೈತಿ. ಇನ್ನು ಹೂವು ಯಾವಾಗ ಅಕ್ಕಾವೋ ಏನೋ ಗೊತ್ತಿಲ್ಲ ನೋಡ್ರಿ. ಈಗ ಗೊಬ್ಬರ ಹಾಕ್ಬೇಕನ್ನ ಅದಕ್ಕೆ. ಗೊಬ್ಬರ ಹಾಕ್ಬೇಕು ಅದಕ್ಕೆ? ಅದ ಗೊಬ್ಬರ ಆಮೇಲೆ ಹಾಕೋಣಂತೆ. ನೀ ಕುಕ್ಕರ್ನ ಒಳಗೆ ಏನಿಟ್ಟಿ? ಸಾರು ಮಾಡಕ್ಕೆ. ಹಂಗಾದ್ರೆ ಸಿಟಿ ಹೊಡೆದಾಗ್ತೈತಿ, ಬಂದ್ ಮಾಡ್ಬೇಕು ಅದನ್ನು. ಬ್ಯಾಡ, ಇನ್ನೊಂದು ಹಸಿತೆ ಹಾಲ್ತಾಡ್ರಿ, ಅಂದ್ರೆ ಬ್ಯಾಳೆ ಹಣ್ಣಂಗೆ ಕುರಿತಾವ. ಸುಮ್ಮನೆ ಇದೇನು ಹೇಳ? ಯಾವ್ದ್ರಿ? ಎಲ್ಲ ಐತಲ್ಲ ಇದ ಸೋಲಾರ್. ಸೋಲಾರ್ ಸಿಸ್ಟಮ್ ಅದು. ಕರೆಂಟ್ ಹೋತ ಅಂತ ಹೇಳಿದ್ರೆ ಲೈಟ್ ಆಟೋಮೆಟಿಕ್ ಹತ್ತೈತಿ. ಆಮ್ಯಾಗ ಇದು ಎಲ್ಲಿ ಕೊಟ್ಟಿದ್ದ, ಎಲ್ಲಿ ತೊಗೊಂಡಿದ್ದ ಅಂತ ಹೇಳಿದ್ರೆ ನೆನಪೈತೆ ನನಗೆ. ಎಲ್ಲ ನೋಡೋಣ, ಧರ್ಮಸ್ಥಳ ಸಂಘ ಕೊಟ್ಟಿದ್ರು. ಅದು ವಾರ ತುಂಬದ, ಆದ್ರೇನು ಕಡಿಮೆ ಈಗ ಕೊಟ್ಟಿದ್ರು ಅವರು ಎಲ್ಲರಿಗನ್ನ. ಕಡಿಮೆ ಅಂದರು ಅಂಗಡಿ ಸಿಗೋದಕ್ಕಿಂತ ಇಲ್ಲಿ ಸ್ವಲ್ಪ ಕಡಿಮೆ ಹೆಣ್ಮಕ್ಳಿಗೆ ಸಂಘನಾಗ.
ವಾರ ಎಷ್ಟು ತುಂಬೋದಾಗ ಗೊತ್ತಿದ್ದಿಲ್ಲ, ಚಾಚಾರು ತುಂಬಾಕತ್ತಿದ್ರು ಅದನ್ನ. ಇದು ಹೆಂಗಪ್ಪ ಅಂತ ಹೇಳಿದ್ರೆ ಬಿಸಿಲು ಇರ್ಬೇಕ್ರಿ ಇದಕ್ಕೆ, ಚೊಕ್ಕ ಬಿಸಿಲು ಇತ್ತಂದ್ರೆ ಇದಕ್ಕೆ ಕಾದ ಅಲ್ಲಿ ತಳಗ ಕರೆಂಟ್ ಹೋದಾಗ ಲೈಟ್ ಹತ್ತಾವು. ಇದು ಸ್ವಲ್ಪ ಆದ್ರೇನೆ ಒಂದೇ ಲೈಟ್ ಬರೀ ಅದ್ರಾಗ. ಒಂದೇ ಲೈಟ್ ಯೂಸ್ ಮಾಡೋದು ಚಲೋ ಐತೆ. ಆದ್ರೆ ಇವು ಬಕೆಟ್ ಅದಾವಲ್ಲ, ಬಿಸ್ಲಿಗೆ ಕಾದ ಇದ್ರೊಳಗೆ ಏನು ದಮ್ಮ ಇಲ್ಲಿಗೆ. ಹೌದೌದ್ರಿ, ಇವನ್ನ ಚೇಂಜ್ ಮಾಡ್ಬೇಕು. ಸ್ವಲ್ಪ ನಾವು ಕಸ ಹೊಡ್ಕೊಳಕ್ಕೆ ಅತ್ತಾಗಿತ್ತ ಸೇರ್ಸಿವಿ ಅಂತ ತಿಳ್ಕೊರಿ, ಕೈಯಾಗ ಬರ್ತಾವೆ ಬಕೆಟ್ ಅವ ಪುಟ್ ಅಂತಾವು ಹಂಗಾವು. ಹಂಗೆ ಆಗಿಬಿಡತ್ತೆ ಈಗ ಅದು. ನೋಡ್ರಿ, ಕಾಲು ವರ್ಷ ಮ್ಯಾಟ್ ಅದನ್ನೆಲ್ಲ ತೊಳೆದು ಹಾಕಿದ್ದೆ ರೀ ನಾನು, ನಳ ಐತಿ ಅಂತಂದು ಹೇಳಿ. ಈಗ ಅದೆಲ್ಲ ತೊಳೆದಾದ್ಮೇಲೆ ಸ್ವಲ್ಪ ಇದೆಲ್ಲ ಸ್ಲ್ಯಾಬ್ ತೊಳೆದ್ರಾತ ಅಂಥೇಳಿ ಮಾಡಿದ್ದೆ ನಾನು. ಅದನ್ನು ತೊಳೆದು ಹಾಕಿ ಒಂದೆರಡು ಜೋಡಿ ಅರಿ ಬಿದ್ದು ರೀ. ಸಾನಿಯಾ ತಮ್ಮನ ಈಗ ಜಳಕ ಮಾಡಿಬಿಟ್ಟು ಹೋಗಿದ್ವು. ನಳ ಇರೋದ್ರೊಳಗೆ ಒಂದಿಷ್ಟು ಕೆಲಸ ಮುಗಿಸ್ಕೊಂಬಿಟ್ರೆ ಆಗ್ತತಿ ಅಂತೇಳಿ ನಳ ಹೋಗೇ ಬಿಡ್ತ್ರಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಳ ನಿನ್ನ ಸಂಜೆ ಮುಂದೆ ಬಂದಿತ್ತು ರೀ. ಅದು ಸಂಜೆ ಮುಂದೆ ಅಂದ್ರೆ ಎಷ್ಟು 6 ಗಂಟೆ ಸುಮಾರೇನೋ ಬಂದಿದ್ವು. ಸಣ್ಣ ಭಾಳ ಇದ್ದು ರೀ. ಮತ್ತೆಲ್ಲ ಅದು ಟಾಕಿ ಅದು ತುಂಬಿದ ಮೇಲೆ ಜೋರಾದ್ಮೇಲೆ ಇಲ್ಲಿ ಏರ್ತಾವ್ರಿ ನಳಕ್ಕೆ ಇದಕ್ಕೆ. ಇಲ್ಲಾಂದ್ರೆ ಮೋಟ್ರ್ ಹಚ್ಚಿ ತುಂಬಕ್ಕೆ. ನೀರು ಇದ್ವಲ್ರಿ, ಹಂಗಾಗಿ ಹೋಗ್ಬಿಡು ಬ್ಯಾಡ ತುಂಬೋದು. ಈಗ ಹೆಂಗಿದ್ರೆ ನೀರು ಅದಾವು, ಜೋರು ಬಂದು ಮ್ಯಾಲೆ ಬಂತು ಅಂತ ಹೇಳಿದ್ರೆ ಒಂದಿಷ್ಟು ಅದ ಟಾಕಿ ತೊಳೆದು ತುಂಬ್ಕೊಂಡ್ರೆ ಆತು, ಇಲ್ಲಾಂದ್ರೆ ಬೇಡ ಅಂತೇಳಿ ತುಂಬಿಟ್ಟಿದ್ದೆ. ಬೆಳಗ್ಗೆ ಜೋರು ಇತ್ತು ರೀ ನಾವು ಎದ್ದಾಗ. ಆ ಹುಡುಗರಿಗೆ ಕಳಿಸಿ ಮತ್ತು ಅದೆಲ್ಲ ಟಾಕಿ ತೊಳೆದೆ, ಈ ಬ್ಯಾರಲ್ ತೊಳೆದೆ, ಎಲ್ಲ ನೀರು ತುಂಬ್ಕೊಂಡೆ ರೀ. ಇದೊಂದಿಷ್ಟು ಕೆಲಸ ಮಿಕ್ಕಿತ್ತು. ಆಮೇಲೆ ನಮ್ಮ ಮನೆಯವ್ರಿಗೆ ಒಂದೇನೋ ಪಾರ್ಸಲ್ ತೊಗೊಂಬಂದೆ ರೀ. ಏನೋ ಗೊತ್ತಿಲ್ಲರಿಪ್ಪ, ಒಟ್ಟು ಅಮೆಝಾನ್ಲಿಂತ್ರ ಬಂದೈತಿ. ಮತ್ತು ಯಾರು ಏನು ಕಳ್ಸಾರೋ ಗೊತ್ತಿಲ್ಲ, ನಮಗಂತ್ರ ಏನು ಮೆಸೇಜ್ ಮಾಡಿಲ್ಲ, ಏನೆಲ್ಲ ಕಳ್ಸಾಕತ್ತೀವಿ ಅಂತೇಳಿ. ಇದ್ರದ್ದು ಹೆಸರಿಲ್ಲ, ಅವ್ರ ಹೆಸರಿಲ್ಲ ಅದ್ರ ಮ್ಯಾಗ. ಕಳ್ಸೋದು ಮಾತ್ರ ಬೆಂಗಳೂರಿನಿಂತ್ರ. ಹೌದ್ರಿ, ಡಬ್ಬಿ ಕಳ್ಸಾರ, ಸ್ಟೀಲ್ ಡಬ್ಬಿ. ಹೌದೌದು. ಅದನ್ನ ಯಾರು ಕಳ್ಸಿರಿ ದಯವಿಟ್ಟು ನಿಮ್ಮ ಹೆಸರು ಹೇಳ್ರಿ. ಹೌದೌದು, ಸ್ಟೀಲ್ ಡಬ್ಬಿ ಇದ್ದಿರ್ಬೋದು. ಸ್ಟೀಲ್ ಡಬ್ಬಿನ ತಡಿ ಓಪನ್ ಮಾಡಿ ತೋರ್ಸಾನ. ನಮಗೆ ಗೊತ್ತಿದ್ದಿಲ್ಲರಿಪ್ಪ ಕಳ್ಸಾಕತ್ತಾರ ಅಂತಂದು ಹೇಳಿ. ನಮಗೇನು ಮೆಸೇಜನ್ನು ಹಾಕಿಲ್ಲ, ಇದನ್ನು ಕಮೆಂಟನ್ನು ಮಾಡಿದ್ದಿಲ್ಲ, ಏನೆಲ್ಲ ಸಡನ್ನಾಗಿ ಈಗ ನಮ್ಮ ಮನೆಯವ್ರಿಗೆ ಫೋನ್ ಬಂದಮೇಲೆ ಗೊತ್ತಾತ ಯಾರ ಕಳ್ಸಾರ ಅಂಥೇಳಿ. ನೋಡೋಣ ಫ್ರೆಂಡ್ಸ್, ಅದ್ರೊಳಗೆ ಏನು ಅದಾವೆ, ಎಂಥ ಡಬ್ಬಿ ಅದಾವೆ ಅನ್ನೋದು ನೋಡೋಣ ಇವಾಗ ಓಪನ್ ಮಾಡಿ. ಮೊನ್ನೆ ಗಿಫ್ಟ್ ಕೊಟ್ಟು ಕಳಿಸಿದ್ದೆ ನಾನು ಓಪನ್ ಮಾಡೀನಿ. ಇವತ್ತಿದನ್ನು ನೀವು ಓಪನ್ ಮಾಡಿರಿ. ಏನು ಗಿಫ್ಟಿನ ಮೇಲೆ ಗಿಫ್ಟ್, ಅದು ಸರ್ಪ್ರೈಸ್ ಮೇಲೆ ಕೊಡಾಕತ್ತಾರೆ. ನಮಗೇನು ಹೇಳಿಲ್ಲ, ಏನಿಲ್ಲ, ಕೊಡಾಕತ್ತಾರ. ಇದು ಯಾರು ಕೊಟ್ರೆ ನಮಗೆ ಗೊತ್ತಿಲ್ಲರಿಪ್ಪ. ದಯವಿಟ್ಟು ನಿಮ್ಮ ಹೆಸರು ಮತ್ತು ನಿಮ್ಮೂರ ಹೆಸರು ಹಾಕ್ರಿ, ನಮಗೂ ಭಾಳ ಖುಷಿ ಆಕತಿ. ಸ್ಟೀಲ್ ನೀವು. ಹೌದು ನೋಡ್ರಿ, ವಾ ಸೂಪರ್. ಎಷ್ಟು 6 ಅದಾವಲ್ರಿ ಅವು? 6 ಅದಾವ ನೋಡಿ. 6 ಸ್ಟೀಲಿನ ಡಬ್ಬಿ ಅದಾವ್ರಿ. ಒಬ್ರು ಯಾರ ಗಿಫ್ಟ್ ಕೊಡ್ಬೇಕಂತ ಹೇಳಿದ್ರೆ ಫಸ್ಟ್ ಅವ್ರ ಮನಸ್ಸಿನಾಗ ನಮ್ಮ ಬಗ್ಗೆ ಪ್ರೀತಿ ಹುಟ್ಟಬೇಕು. ಹೌದು, ಏನು ಆ ಪ್ರೀತಿ ಐತಲ್ಲ, ಗಿಫ್ಟ್ ಕೊಡಂಗೆ ಮಾಡ್ತೈತಿ. ಅವ್ರ ಗಿಫ್ಟಿನ ಮೂಲಕನ ಗೊತ್ತಾಗ್ತತ್ರಿ ನಮ್ಮ ಮೇಲೆ ಎಷ್ಟು ಪ್ರೀತಿ ಐತೆ ಅವ್ರಿಗೆ ಅಂತಂದು ಹೇಳಿ. ಆದರೂ ಗಿಫ್ಟ್ ಕೊಟ್ಟರು ಬಿಟ್ರೆ ಅದ ನಮ್ಮ ಮೇಲಂತೂ ಪ್ರೀತಿ ಭಾಳ ಮಂದಿ ಐತ್ರಿ. ಅವ್ರ ಪ್ರೀತಿಗೆ ಬೆಲೆ ಕಟ್ಟೋಕ್ಕೂ ಆಗಂಗಿಲ್ಲ. ಆಮೇಲೆ ಅದಕ್ಕೆ ಏನು ನಾವು ವರ್ಣಿಸ್ಬೇಕನ್ನೋದು ನಮಗೆ ಗೊತ್ತಾಗಂಗಿಲ್ಲ. ಅಷ್ಟೊಂದು ಪ್ರೀತಿ ಕೊಟ್ಟಿರಿ ಫ್ರೆಂಡ್ಸ. ನಮಗಂತ್ರ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ ನಿಮ್ಗಳ ಪ್ರೀತಿ ನೋಡಿದ್ರೆ. ಇದು ನೋಡ್ರಿ, ಮೊನ್ನೊಂದು ಗಿಫ್ಟ್, ಇವತ್ತೊಂದು ಗಿಫ್ಟ್. ಅದೇನ ನಮ್ಮ ಇದಕ್ಕೆ ಕಿಚನ್ಗೆ ಯೂಸ್ ಆಗೋವಂಥವು ಕಳಿಸ್ಯಾರ. ಅದು ನಿನ್ನೆ ಒಂದು ನಾವು ಸಾನಿಯಾ ಕೊಡು ಅಂತ ವಿಚಾರ ಮಾಡಿದ್ವಿ. ಅವ್ರು ಮತ್ತೆ ಇದು ಮಾಡ್ರ ಮೆರೇಜ್ ಮಾಡ್ರ ಅವ್ರು ಏನಂತ ಇಲ್ರಿ ಈಗ ನೀವ ಯೂಸ್ ಮಾಡ್ರಿ ಅಂತೇಳಿ. ಹೌದು, ಮತ್ತು ಅವ್ರು ಕೊಟ್ಟು ಕಳಿಸಿರ್ತಾರೆ. ನಾವು ಯೂಸ್ ಮಾಡಕತ್ತಿದ್ರೆ ಅವ್ರಿಗೂ ಒಂದು ಏನೋ ಖುಷಿ. ನೋಡು, ಬ್ಲಾಗ್ಗಳಿಗೆಲ್ಲ ನೋಡ್ತಿರ್ತಾರೆ, ನೋಡು ನಾವು ಕೊಟ್ಟು ಕಳಿಸಿದ್ದ ಎಷ್ಟು ಚಂದ ಯೂಸ್ ಮಾಡ್ಕೊಳಕತ್ತಾರ ಅಂತೇಳಿ ಅವ್ರಿಗೂ ಖುಷಿ ಆಗತ್ತೆ ನೋಡು. ಬಟ್ ನಾವೇನು ಮಾಡಿದ್ವಿ, ಅದೆಲ್ಲ ಕ್ವಾಲಿಟಿ ಚಲೋ ಇದ್ದದ್ದು ನೋಡಿ. ಮತ್ತು ಈಗ ನಮ್ಮ ಮನೆಗನ ಸಾಮಾನು ಈಗ ಆಲ್ರೆಡಿ ಎಲ್ಲ ಅದಾವು. ಆದ್ರೆ ಏನಪ್ಪ ಅಂದ್ರೆ ಈಗ ನಾವೆಲ್ಲ ಅವ್ನು ತೆಗೆದು ಯೂಸ್ ಮಾಡ್ಬೇಕಂತ ಹೇಳಿದ್ರೆ ಮನಿನೂ ಸಾಂದೈತೆ, ಅವು ಸಾಮಾನು ಇಟ್ಕೊಳಕ್ಕೆ ಇದು ಇದ್ದಿದ್ದಿಲ್ಲ ನಮಗೆ. ಎಲ್ಲ ಹಂಗೆ ಕಟ್ಟಿ ಇಟ್ರತ್ತ ನಮ್ಮ ಸಾನ್ಯಾಗ ಕೊಡಕ್ಕೆ ಬರ್ತೈತೆ ಬಿಡೋ, ಚಲೋ ಅದ ಕ್ವಾಲಿಟಿ ಅಂತೇಳಿ ಮಾಡಿದ್ವಿ. ಆದ್ರೆ ಅವ್ರು ಏನಂತ ಹೇಳಿದ್ರೆ, ಬ್ಯಾಡ್ರಿ ನೀವ ಯೂಸ್ ಮಾಡ್ಕೊರಿ, ನಮಗೂ ಖುಷಿ ಆಗ್ತೈತಿ ಅಂತಂದು ಹೇಳಿದ್ರೆ. ನಾ ಅದನ್ನ ಸೊಪ್ಪಾಗ ತೋರಿಸಿದ್ಯಾ ಹಿಂಗೆ ಬಂದೈತೆ ನೋಡು ಅಂತೇಳಿ. ಆಕೆ ಏನಂದ್ಲೆ, ಇದು ಬಂದಿದ್ದೆ ಬೆಂಗಳೂರ್ಲಿಂತ್ರ, ಅವ್ರ ಹೆಸರಿಲ್ಲ ಅಂತ ಹೇಳಿದ್ಲು ಆಕೆ. ಹೌದನ್ರಿ, ಬಂದಿದ್ದಲ್ಲಿ ಮೆಹಬೂಬ್ ಅಲಿ ಎಂ ನದಾಫ್, ನೇರ್ ಚೇತನಾ ಬಿಸ್ನೆಸ್ ಸ್ಕೂಲ್, ಮರ್ಬತ್ ಪ್ಲಾಟ್, ತಾಜ್ ನಗರ್ ರೋಡ್. ಯಾರು ಕಳ್ಸಿರ್ಬೇಕಿದಾನೆ? ಏನೈತೇನ್ರಿ, ಇವತ್ತೇನಾದ್ರು ಬ್ಲಾಗ್ ನೋಡಿದ್ರಂದ್ರೆ ಅವರು ದಯವಿಟ್ಟು ಇದನ್ನ ಯಾರು ಕಳ್ಸಿರಿ, ನಿಮ್ಮ ಹೆಸರು ಹೇಳ್ರಿ. ನೀವು ಅದನ್ನೂ ಕಮೆಂಟ್ ಮಾಡ್ರಿ. ಬೇಕಂದ್ರೆ ನೀವು ಬ್ಲಾಗ್ ಒಳಗೆ ಹೆಸರು ತೊಗೋಬೇಕಂದ್ರೂ ಕಮೆಂಟ್ ಮಾಡ್ರಿ. ಬ್ಯಾಡ್ ಅಂತ ಹೇಳಿದ್ರು ನಮಗಾದ್ರೆ ಕೇಳಕ್ಕಾದ್ರೂ ಖುಷಿ ಪಡ್ತೈತೆ ನಮಗೆ. ಇಲ್ಲ, ಇವ್ರ ಹೆಸರು ತಗೋಬೇಕು. ಯಾಕಂತ ಹೇಳಿದ್ರೆ ಇಲ್ಲ ಕೆಲವ್ರು ಏನು ಮಾಡ್ತಾರೆ ಗೊತ್ತೇನ್ರಿ, ಬ್ಯಾಡ್ರಿ ನಮಗೆ ಹೆಸರು ತಗೊಳೋದು ನಮಗೆ ಇಷ್ಟ ಇಲ್ಲ, ಬ್ಲಾಗ್ ಒಳಗೆ ತೊಗೋಬೇಡ ನಮ್ಮ ಹೆಸರು ಅಂತಿರ್ತಾರ. ಸೊ ಅದ್ರ ಸಂಬಂಧ ಹೇಳೋದು.
ನಮಗೆ ಯಾರ ಗಿಫ್ಟ್ ಕಳಿಸ್ಲಿ ಹೋಗಿ ನಾವೇ ಏನಾರ ತೊಂಬರ್ಲಿ ರೀ ನಮಗೆ ಯಾವಾಗ ಸಮಾಧಾನ ಆಕೈತ್ರಿಪ್ಪ ಅಂತಿದ್ರೆ ನನಗೆ ಸಮಾಧಾನ ಆಕೈತಿ ಬಿಡ್ತದೆ ಗೊತ್ತಿಲ್ಲ. ಸುಮ್ಮನೆ ಮಾತ್ರ ಸಮಾಧಾನ ಆಗಂಗಿಲ್ಲ. ನಮ್ಮ ಆಶಾಗ, ನಮ್ಮ ಬಾವ್ಯಾರಿಗೆ, ನಮ್ಮ ಹೆಸರಿನಾಗ, ಜಯರಾಗ ಎಲ್ಲರೂ ತೋರ್ಸೋ ಮಟ್ಟ ಆಯ್ತಲ್ಲ, ಈಗ ಸುಮ್ಮ ಕುಂದ್ರಂಗಿಲ್ಲ. ಇಲ್ರಿ ನಾವು ಈಗ ಯಾರು ಗಿಫ್ಟ್ ಕೊಟ್ಟು ಕಳ್ಸಿದ್ರ ಅಂತ ಹೇಳಿದ್ರೆ ನಾವೆಷ್ಟು ಖುಷಿ ಪಡ್ತೀವಿ ನೋಡ, ನಮಗನೇ 2 ಪಟ್ಟು ಖುಷಿ ನಮ್ಮ ಫ್ಯಾಮಿಲಿ ಪಡ್ತೈತಿ. ಹೌದಾ? ಹಂಗಾಗಿ ನಾನು ಏನೋ ಕೊಟ್ಟು ಕಳಿಸ್ಲಿ ಅವ್ರಿಗೆಲ್ಲ ತೋರ್ಸೋ ಮಟ್ಟ ನನಗೆ ಸಮಾಧಾನ ಆಗಂಗಿಲ್ರಿ. ಅದಕ್ಕೆ ಈಗ ಅವ್ರಿಗೂ ತೋರಿಸ್ಬರಂಬರಿ. ಹೆಂಗ ಚಚ್ಚಿ ಡಬ್ಬಿ ಚಲೋ ಅದಲ್ರಿ? ಮೊನ್ನೆ ನೋಡಿದ್ರೆ ಅವ್ರು ಅವಷ್ಟು ಕೊಟ್ಟು ಕಳ್ಸಿದಾರ್ರಿ. ಇವತ್ತು ನೋಡಿದ್ರೆ ನೋಡ್ರಿ ಅವ್ರ ಹೆಸರು ಹಾಕಿಲ್ಲ. ಇಲ್ರಿ ಅವ್ರದ್ದು ಹೆಸರು ಹಾಕಿಲ್ಲ. ಬೆಂಗ್ಳೂರ್ಲಿಂತ್ರ ಬಂದ್ ಅಷ್ಟ ಐತ್ರಿ ಊರ ಹೆಸರು. ಅವ್ರದ್ದು ಹೆಸರ ಇಲ್ಲ ಚಚ್ಚಿದ್ರ ಮೇಲೆ. ನಮಗೇನ್ ಮೆಸೇಜ್ ಮಾಡಿಲ್ಲ, ಏನಿಲ್ರಿ ಅವ್ರ ಅಮೆಜಾನ್ ಫೋನ್ ಹಚ್ಚಾಗ ಗೊತ್ತಾಗೈತೆ ನಮಗ. ಗೊತ್ತಿಲ್ರಿ. ಈಗ ನಾವು ವಿಡಿಯೋ ಮಾಡ್ಕೊಂಡು ನಿಂತಿದ್ರಿ ಅಲ್ಲಿ ಅವ್ರ ಫೋನ್ ಬಂತ, ಬರ್ರಿ ನಿಮ್ ಪಾರ್ಸಲ್ ಬಂದೈತಿ ಮತ್ತೆ ಬಿಲ್ಲನ್ನ ಕೊಟ್ಟದ್ದೈತಿ ತಗೊಂಡು ಬರ್ರಿ ಅಂತ ಹೇಳಿ ಅದಕ್ಕೆ ಬಂದಿರಿ ತಳಗ. ನೋಡ್ರಿ ಅವ್ರು ಎಲ್ಲಿರ್ತಾರ, ನಾವ್ ಎಲ್ಲಿರ್ತೇವೆ. ನಮ್ಮ ವಿಡಿಯೋ ನೋಡಿ ಕೊಟ್ಟು ಕಳ್ಸ್ತಾರ ಅಂದ್ರೆ ಮತ್ತೆ ಅವ್ರದ್ದು ದೊಡ್ಡದರಿಪ್ಪ ಪ್ರೀತಿ. ಚಂದ ಹಾರಪ್ಪ. 6 ಡಬ್ಬೆ ಅವ ನೋಡಪ್ಪ ಸ್ಟೀಲಿನ. ದಪ್ಪ ಅಲ್ಲ ನೋಡಿ ನಜ್ಮ ಚಲೋ. ಜಯರಾಮ್ ಬಂದ ಚಲೋ ಆತ. ಬಾರ ಜಯರ ಇವ್ ಸಬ್ಸ್ಕ್ರೈಬರ್ ಕೊಟ್ಟು ಕಳ್ಸಾರಮ್ಮ. ಈಗ ಎದಕ್ ತಮ್ಮದಿನ ಹೇಳ. ಈಗ ನಿನ್ ಮನೆಗೂ 2 ಕೊಡ್ತೀನಿ, ನಜ್ಮನ್ ಮನೆಗೆ 2 ಕೊಡ್ತೀನಿ, ನಸನ್ ಮನೆಗೆ 2 ಕೊಟ್ಟು ಕಳಿಸ್ತೀನಿ. ಇದ್ರ ತುಂಬಿ ಏನಾರು ಕೊಟ್ಟು ಕಳಿಸ್ರಿ. ಸಕ್ರಿ ಚಾಪುಡಿ, ಬೆಲ್ಲ, ಬ್ಯಾಳಿ ಇದ್ರಾಗ ಇದನ್ನ ಹಾಕಿ ಕಳಿಸ್ಬೇಕು ನೀವು, ಧಾನ್ಯಗಳು ಹಾಕಿ. ಸಪ್ಯಾನ್ ಮನೆಗೂ ಕೊಟ್ಟು ಕಳಿಸ್ತೀನಿ. ಹಂಗ 2 ಅದಾವ ಮನ್ಯಾಗ ಹೊಸ, ಅವನ್ ಕೊಟ್ಟು ಕಳಿಸ್ತೀನಿ ಆಕಿ ಮನೆಗೆ. ಇವು ಸಣ್ಣದಾವು, ಸಣ್ಣ ಬೇಡ, ದೊಡ್ಡ ಕೊಟ್ಟು ಕಳಿಸ್ತೀನಿ ಸಪ್ಯಾನ್ ಮನೆಗೆ. ಗೋಧಿ ಸಕ್ರಿ ಬರ್ತೈತಿ. ನಮಗೆ ಬಂದಂಥ ಗಿಫ್ಟ್ ಈಗ ಎಲ್ಲರಿಗೂ ಹೋಗಿ ತೋರಿಸಿ ಬಂದಿರಿ. ಎಲ್ಲರೂ ಭಾಳ ಖುಷಿ ಪಟ್ರೆ ನಮಗೂ ಭಾಳ ಖುಷಿ ಆಗೈತ್ರಿಪ್ಪ. ನಿಮ್ಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ ರೀ. ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.